पुराणालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणम् सूत्रभाष्यो कृतो वन्दे भगवन्तौ पुनः पुनः। ಶ್ರೀ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟನೇ ಶ್ಲೋಕಮ ಅದು ಅಡೆ ಗೊತ್ತು 89ನೇ ಶ್ಲೋಕ ಇಂದಿನ ಆಧಾರದ ವಿಷಯ ಅಲ್ಲಮ್ಮ. ಈ ಶ್ಲೋಕದಲ್ಲಿ ಹಿಂದಿನ 74ನೇ ಶ್ಲೋಕದ ಅಭಿಪ್ರಾಯವನ್ನೇ ಇಲ್ಲಿ ಕೂಡ ಬಾಹ್ಯ ಇಂದ್ರಿಯೈ ಸ್ಥೂಲ ಪದಾರ್ಥ ಸೇವಾಂಸಕ ಚಂದನಾಸ್ತ್ಯಾದಿ ವಿಚಿತ್ರ ರೂಪಾಂ ಕರೋತಿ ಜೀವಃ ಸ್ವಯಮೇತಾದ್ ಆತ್ಮನ ತಸ್ಮಾತ್ ಪ್ರಶಸ್ತಿರ್ವ ಪುಷೋ ಅಕ್ಷ ಜಾಗರೇ ಅಂತ ಶ್ಲೋಕದ ಅಭಿಪ್ರಾಯವನ್ನ ಸಾಧಕರಿಗೆ ತಿಳಿಯಪಡಿಸುವ ಉಪದೇಶಿಸುವ ಪ್ರಯತ್ನವನ್ನ ಆಚಾರ್ಯರು ಯಾವ ಜೀವಾತ್ಮನು ಅಂತ, ಜೀವ ಅಂದ್ರೆ ಜೀವಾತ್ಮ, ಆ ಜೀವಾತ್ಮನು ಬಾಹ್ಯ ಇಂದ್ರಿಯ ಅಂದ್ರೆ ಈ ದೇಹದ ಅಂದ್ರೆ ಸ್ಥೂಲವಾದ ದೇಹ ಅಭಿಮಾನವನ್ನ ಪಡೆದು ತಾನೇ ಹೊರಗಿನ ಇಂದ್ರಿಯಗಳಿಂದ ಹೊರಗಿರುವಂತ ಇಂದ್ರಿಯಾದಿಗಳು ಯಾವ ಜ್ಞಾನೇಂದ್ರಿಯಗಳು ಅವುಗಳಿಂದ ಹೂವಿನ ಮಾಲೆ ಚಂದನ ಸ್ತ್ರೀಯರು ಮೊದಲಾದ ವಿಚಿತ್ರ ರೂಪವುಳ್ಳ ಅಂದ್ರೆ ಆಕಾರವುಳ್ಳ ಕಾಣುವಂತ ಪದಾರ್ಥಗಳ ಸೇವನೆಯನ್ನ ಮಾಡುತ್ತಾನೆ ಆ ಜೀವಾತ್ಮನು. ಆದುದರಿಂದ ಈ ಶರೀರಕ್ಕೆ ಜಾಗೃತ ಅವಸ್ಥೆಯಲ್ಲಿ ಬಹಳ ಪ್ರಾಧಾನ್ಯತೆ ಅಥವಾ ಪ್ರಾಶಸ್ತ್ಯ ಇರುತ್ತದೆ. ಜೀವನಿಗೆ ಜಾಗೃತ ಅವಸ್ಥೆ ಬಹಳ ಪ್ರಮುಖವಾದ ಅವಸ್ಥೆ. ಇದು ಒಂದೇ ಅಲ್ಲ, ಪ್ರಾಣಿಗಳೇ ಮೊದಲಾದ ಅನೇಕ ಗುಂಪಿನಲ್ಲಿ ಅವು ಕೂಡ ದೇಹದ ಅಭಿಮಾನವನ್ನ ಪಡೆದಿರುವಂತಹ ಜೀವಿಗಳೇ. ಆದ ಕಾರಣ ಇಲ್ಲಿಯೂ ಕೂಡ ಶ್ಲೋಕದ ಭಾವದಲ್ಲಿ ಮಹಾತ್ಮರು ಜೀವಾತ್ಮನು ಸ್ಥೂಲ ದೇಹದೊಂದಿಗೆ ತಾದಾತ್ಮ ಹೊಂದಿ, ಜೀವಾತ್ಮನಿಗೆ ದೇಹವಿಲ್ಲ, ಇಲ್ಲದಿದ್ದರೂ ಕೂಡ ದೇಹದ ಮೇಲೆ ಅಭಿಮಾನವನ್ನ ಹೊಂದಿ
ತಾನು ದೇಹ ಎಂದು ಹೇಳಿಕೊಳ್ಳುತ್ತಾನೆ. ಯಾರಂದ್ರೆ ನಾವು ದೇಹ ಅಂತ ಹೇಳ್ತಿಲ್ಲ. ಯಾರಾದ್ರೂ ಕೇಳಿದ್ರೆ 2 ಸಲ 3 ಸಲ ಕೇಳಿದ್ರೆ ನಾನು ಮನುಷ್ಯ ನಿನ್ನ ಕಾಣಂಗಿಲ್ಲೇನು ಅಂತ ಕೇಳ್ತೀವಿ. ಮನುಷ್ಯ ಅಂದ್ರೆ ದೇಹ ಅಂತಾನೆ ನಾವು ತಿಳ್ಕೊಂಡೇವಿ. ಅಲ್ಲಿಂದ ಮುಂದೆ ತನಗಿಂತ ಉಳಿದೆಲ್ಲ ವಸ್ತುಗಳು ಅವನಿಗೆ ಅನ್ಯ. ದೇಹ ನಾನು, ನನಗಿಂತ ಉಳಿದಂತ ಬೇರೆ ಆಗಿರತಕ್ಕಂತ ವಸ್ತುಗಳೆಲ್ಲವೂ ನಾನಲ್ಲ, ಅನ್ಯ ಅಂದ್ರೆ ಬೇರೆ ಅಂತ ತಿಳ್ಕೊಂಡಾನೆ. ಇಂದ್ರಿಯಗಳ ಮೂಲಕ ಬಾಹ್ಯ ವಸ್ತುಗಳ ಸಂಪರ್ಕ ಪಡೆದು ಅವುಗಳ ಜ್ಞಾನವನ್ನ ಜೀವಾತ್ಮನು ಪಡೆಯುತ್ತಾನೆ. ಯಾವುದರ ಸಹಾಯದಿಂದ ಅಂದ್ರೆ ಇಂದ್ರಿಯಗಳ ಮೂಲಕ. ಬಾಹ್ಯ ವಸ್ತು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳನ್ನ ಅವುಗಳ ಸಂಪರ್ಕವನ್ನ ಪಡೆಯುತ್ತಾನೆ. ಶಬ್ದದ ಸಂಪರ್ಕ, ರೂಪದ ಸಂಪರ್ಕ, ರುಚಿಯ ಸಂಪರ್ಕ, ವಾಸನೆಯ ಸಂಪರ್ಕ ಮತ್ತು ಅನಂತ ರೀತಿಯ ಸ್ಪರ್ಶದ ಸಂಪರ್ಕವನ್ನ ಪಡೆಯುತ್ತಾನೆ. ಇವುಗಳ ಪಡೆದು ಅವುಗಳ ಅನುಭವವನ್ನು ಮಾಡಿಕೊಂಡು ಇಂದ್ರಿಯ ಜ್ಞಾನ ಉಂಟಾಗುವುದು. ಇವು ಇಂದ್ರಿಯಗಳ ಜ್ಞಾನ. ಇಂದ್ರಿಯಗಳು ಮತ್ತು ಹೊರಗಿನ ವಿಷಯ ವಸ್ತುಗಳ ಸನ್ನಿಕರ್ಷದಿಂದ ಈ ಜ್ಞಾನವು ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದು ಅಂತಃಕರಣ ವೃತ್ತಿ ಎನಿಸಿಕೊಳ್ಳುತ್ತದೆ. ಇದು ಯಾವಾಗ ಕೂಡಿ ಬಂದಿವಿಲ್ಲ ನಮ್ಮ ಮನಸ್ಸಿನಲ್ಲಿ, ಆವಾಗ ಒಳಗ ವೃತ್ತಿ ಪ್ರಾರಂಭ ಆಗ್ತದೆ. ಇದು ಬೇಕು, ಇದು ಬೇಡೋ, ಇದು ಶ್ರೇಷ್ಠೋ ಅಥವಾ ಕನಿಷ್ಠೋ, ಇದು ತಗೋಬೇಕು ಅಥವಾ ಬಿಡಬೇಕು ಅನ್ನುವಂತ ವೃತ್ತಿಗಳೇನಾವ ಮನಸ್ಸಿನ ಸಂಕಲ್ಪ ವಿಕಲ್ಪ ವೃತ್ತಿ ಹುಟ್ಟುತ್ತಲ್ಲ. ಅಂತಃಕರಣ ವೃತ್ತಿಗಳೇ ವಸ್ತು ಜ್ಞಾನಕ್ಕೆ ಕಾರಣ. ಒಳಗಿನ ವೃತ್ತಿ ಏನದ, ವೃತ್ತಿ ಅಂದ್ರೆ ಅಲ್ಲಿ ಕ್ರಿಯೆ ನಡೀತದ. ಆ ಕ್ರಿಯೆ ನಡೆದಾಗ ಅಲ್ಲಿ ನಿಶ್ಚಯ ಮಾಡತಕ್ಕಂತ ಒಂದು ಬುದ್ಧಿ ಅದ. ಆ ಬುದ್ಧಿ ಏನ್ ಮಾಡ್ತದಂದ್ರೆ ವಸ್ತುವಿನ ಜ್ಞಾನಕ್ಕೆ ಕಾರಣ ಆಗ್ತದೆ. ಅದು ಬುದ್ಧಿ, ಇದು ಕಲ್ಲ ಅದ, ಇದು ಕೆಟ್ಟಿಗೆ ಅದ, ಇದು ಸ್ತ್ರೀ ಅದ, ಇದು ಪುರುಷ ಅದ, ಇದು ಇದು ಕೆಟ್ಟದ್ದು, ಇದು ಒಳ್ಳೆದ್ದು ಅನ್ನುವಂತ ಪ್ರತಿಯೊಂದು ವಸ್ತುವಿನ ವೃತ್ತಿ ಜ್ಞಾನ ಉಂಟಾಗ್ತದೆ. ಇದರೊಡನೆ ಮನಸ್ಸಿನ ಭಾವನೆಗಳು ಸುಖ ದುಃಖ ಅನುಭವಕ್ಕೆ ಮೂಲವಾಗುತ್ತವೆ. ಮನಸ್ಸು ಯಾವಾಗ ಸಂಕಲ್ಪ ವಿಕಲ್ಪ ಮಾಡಿದ್ದನ್ನ ಬುದ್ಧಿ ಆ ವಸ್ತುವನ್ನ ಜ್ಞಾನವನ್ನ ಮಾಡಿಕೊಟ್ಟಾಗ ಆ ವಸ್ತುವಿನ ಬೇಕು ಬೇಡು ಅಥವಾ ಸುಖ ದುಃಖ ಅಂತ ಅನುಭವಕ್ಕ ಮೂಲವಾಗ್ತದೆ, ಅಂದ್ರೆ ಕಾರಣ. ಈ ರೀತಿ ಪ್ರತಿ ಜೀವವು ತನ್ನ ಪಾಲಿಗೆ ಬಂದ ಸನ್ನಿವೇಶಗಳಲ್ಲಿ ಬಾಹ್ಯ ವಸ್ತುಗಳ ಸಂಪರ್ಕ ಪಡೆದು ವಿವಿಧವಾದ ಅನೇಕ ರೀತಿಯ ಅನುಭವಗಳನ್ನ ಕೂಡಿಡುತ್ತಾ ಹೋಗುತ್ತದೆ. ಅನೇಕ ಅಂತ ಹೋಯ್ತು ನಮ್ಗೆ. ಇದನ್ನೇ ಇಂದ್ರಿಯಗಳಿಂದ ಹೂವು, ಗಂಧ, ಸ್ತ್ರೀ ಇತ್ಯಾದಿ ವಿಚಿತ್ರವಾದ ರೂಪಗಳ ಅನುಭವ, ಆ ಅನುಭವದ ಮೂಲಕ ಜೀವನು ಸ್ಥೂಲ ಪದಾರ್ಥಗಳ ಸೇವನೆ ಮಾಡುತ್ತಾನೆ. ಸೇವನೆ ಅಂದ್ರೆ ಸ್ವೀಕಾರ ಮಾಡೋದು. ಗಂಧ ಸ್ವೀಕಾರ ಮಾಡೋದು, ಹೂವು ಸ್ವೀಕಾರ ಮಾಡೋದು,
ಅನಂತ ವಸ್ತುಗಳನ್ನ ಸೇವನೆ ಮಾಡ್ತಕ್ಕಂಥದ್ದು. ಹೂಮಾಲೆ, ಚಂದನ, ಶ್ರೀ ಇತ್ಯಾದಿ ಎಂದು ಹೇಳಿರುವುದು ಸಕಲ ಸ್ಥೂಲ ವಸ್ತುಗಳನ್ನು ನಿರ್ದೇಶಿಸುವ ಉಪಲಕ್ಷಣಾರ್ಥವಾಗಿ, ಅಂದ್ರೆ ನಾನಾ ವಸ್ತುಗಳ ವಿವಿಧ ಪ್ರಕಾರದ ಸಂಯೋಗ. ಸಂಯೋಗ ಅಂದ್ರೆ ಕೂಡೋದಂತ. ಜಗತ್ತು ಒಂದೇ ಪ್ರಕಾರ ಅದ್ರ ಮೇಲೆ ನಾನಾ ಪ್ರಕಾರ ಅದ. ನಾನಾ ರೂಪ, ನಾನಾ ವೇಷ, ನಾನಾ ಆಕಾರ, ಈ ರೀತಿ ಆ ಕೂಡಿದಾಗ ಒಂದೊಂದು ವಸ್ತುವಿನಿಂದ ಕೂಡಿದಾಗ ಒಂದೊಂದು ಪ್ರಕಾರದ ಅನುಭವಗಳನ್ನ ಆ ಜೀವಾತ್ಮ ತನ್ನ ಕರ್ಮ ವಾಸನೆಗಳಿಗೆ ಅನುಸಾರವಾಗಿ ಜೀವನು ಶೇಖರಿಸುತ್ತಾನೆ. ಸಂಗ್ರಹ ಮಾಡ್ತಾ 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 ಹೋಗ್ತಾನೆ. ನಾವು ಒಂದೊಂದು ರೂಪಾಯಿ ಜಮಾ ಆದಂಗೆಲ್ಲ ಬ್ಯಾಂಕ್ ಅಲ್ಲಿ ಹೆಚ್ಚಾಗ್ತದೆ. ಅದು 1000 ಲಕ್ಷ ಕೋಟಿ ಆಗ್ತದೆ. ಅವರಂತೆ ನಾನಾ ವಸ್ತುಗಳಲ್ಲಿ ಕೂಡಿದಾಗ ನಾನಾ ವಸ್ತುಗಳ ಅನುಭವ ತನ್ನ ಕರ್ಮ ಅನುಸಾರವಾಗಿ ಜೀವನ ಶೇಖರಣೆ ಮಾಡ್ತಾನೆ, ಸಂಗ್ರಹ ಮಾಡ್ತಾನೆ. ಆದ್ದರಿಂದ ಜೀವನಿಗೆ ಶರೀರವು ಬಾಹ್ಯ ವಸ್ತುಗಳ ಭೋಗಕ್ಕೆ ಮತ್ತು ಅನುಭವ ಸಂಗ್ರಹಣೆಗೆ ಸಾಧನ. ಜೀವನಿಗೆ ಶರೀರ ಏನಾಯ್ತಂದ್ರೆ ಹೊರಗಿನ ವಸ್ತುಗಳ ಭೋಗ ಮಾಡೋದಕ್ಕ, ಹೊರಗಿನ ವಸ್ತು ಅವೇ ವಿಷಯಾದಿಗಳಂತ ಹೇಳೋದು, ಮತ್ತು ಅವುಗಳ ಅನುಭವ ಮಾಡಕ. ಅನುಭವ ಅಂದ್ರೆ ಖಾರ, ಇದು ಉಪ್ಪು, ಇದು ಹುಳಿ, ಇದು ಒಗರು ಅನ್ನುವಂಥದ್ದು ಅನುಭವ ಸಂಗ್ರಹಣೆ ಆಯ್ತು. ಅನುಭವ ಸಂಗ್ರಹ ಮಾಡಿ ಇಡಲಿಕ್ಕೆ ಒಂದು ಸಲಕರಣೆ ಅಥವಾ ಒಂದು ಮಾಧ್ಯಮ ಅಂತ. ದುಡ್ಡನ್ನ ಸಂಗ್ರಹ ಮಾಡಿಡಲಿಕ್ಕೆ ಒಂದು ಲಾಕರ್ ಅನ್ನುವಂಥದ್ದು ಮಾಧ್ಯಮ, ಅದೊಂದು ಸಾಧನ. ಅದರಂತೆ ನಮ್ಮ ಕರ್ಮ ಅನುಸಾರವಾಗಿ ಜೀವಾತ್ಮನು ತಾನೇನು ಸಂಗ್ರಹ ಮಾಡ್ತಾನ, ಸಂಗ್ರಹ ಮಾಡಿದ್ದನ್ನ ಇಟ್ಟುಕೊಳ್ಳಲಿಕ್ಕೆ ಈ ಶರೀರ ಒಂದು ಸಾಧನ. ಮತ್ತು ಶರೀರೇಂದ್ರಿಯಗಳ ಪರಿಜ್ಞಾನ ಇಲ್ಲದಾಗ, ಶರೀರ ಮತ್ತು ಇಂದ್ರಿಯಗಳ ಜ್ಞಾನ ಇಲ್ಲದಾಗ ಈ ಜೀವಾತ್ಮನಿಗೆ ಏನಾಗ್ತದಮ್ಮಂದ್ರೆ ಸುಸುಪ್ತಿ ಅವಸ್ಥೆ ಬರ್ತದೆ. ಇವು ಯಾವಾಗಮ್ಮ ಇಂದ್ರಿಯಗಳ ಶರೀರಗಳ, ಆಗ ವ್ಯಕ್ತಿಗೆ ತನ್ನ ಪರಿಸರದ ವಸ್ತುಗಳ ಬೋಧೆ ಇರುವುದಿಲ್ಲ. ಆವಾಗ ಜೀವಾತ್ಮನಿಗೆ ತಾನು ಏನು ಸಂಗ್ರಹ ಮಾಡಿದ್ದೇನೆ, ಯಾವ್ಯಾವ ವಸ್ತುಗಳ ಸಂಗ್ರಹ ಆದಂತ ಆ ಜ್ಞಾನ ಇರೋದಿಲ್ಲ ಅವಾಗ. ಯಾಕೆಂದ್ರೆ ಇದು ಎಚ್ಚರದಲ್ಲಿ ಮಾತ್ರ ನಮ್ಮ ಸುತ್ತಮುತ್ತಲಿನ ಅನುಭವ ನಮಗಿರುತ್ತದೆ. ಅನುಭವ ಕಾದಲ್ಮ ನಮಗೆ. ಹಗಲೆಲ್ಲ ಏನಾದ್ರೂ ಸಂಗ್ರಹ ಮಾಡಿ ಮನೆಗೆ ತಂದಿರ್ತೀವಿ, ಅಥವಾ ವಿಶ್ವವಿದ್ಯಾಲಯದಲ್ಲಿ ಏನಾದ್ರೂ ತಂದು ಹೊಸ ಹೊಸ ವಸ್ತುಗಳೆಲ್ಲ ಸಂಗ್ರಹ ಮಾಡ್ತೀವಿ. ಜಾಗೃತಿಯಲ್ಲಿ ಮಾತ್ರ ಅದರ ಅನುಭವ ಇರ್ತದೆ. ನಾನು ಒಡವೆ ತಂದೆ, ವಸ್ತ್ರಗಳು ತಂದೆ, ಇವೆಲ್ಲ ಜ್ಞಾನ ಯಾವಾಗ ಬಂದ್ರೆ ಜಾಗ್ರಾವಸ್ಥೆಯಲ್ಲಿ ಮಾತ್ರ. ಸುಸುಪ್ತಾವಸ್ಥೆಯಲ್ಲಿ, ನಿದ್ರಾವಸ್ಥೆಯಲ್ಲಿ ನಾವು ತಂದಂತ ಸಾಮಾನುಗಳು ಇಲ್ಲಂತಲ್ಲ, ಇದ್ದಾವಲ್ಲ ಈಗ. ಇದ್ರೂ ಕೂಡ ಅವುಗಳ ಜ್ಞಾನ ನಮಗಿರೋದಿಲ್ಲ ನಿದ್ರಾವಸ್ಥೆಯಲ್ಲಿ.
ಕಾರಣ ಎಚ್ಚರದಲ್ಲಿ ಮಾತ್ರ ವಸ್ತುಗಳ ಸಂಗ್ರಹ ಮತ್ತು ವಸ್ತುಗಳ ಜ್ಞಾನ ಇರ್ತದೆ. ನಮಗೆ ಶರೀರದ ಅರಿವು ಇದ್ದು ನಮ್ಮ ಇಂದ್ರಿಯಗಳ ಮೂಲಕ ಎಚ್ಚರದಲ್ಲಿ ನಮ್ಮ ಶರೀರದ ಜ್ಞಾನ ಇರ್ತದ. ಆ ಶರೀರ ಜ್ಞಾನ ಮತ್ತು ಇಂದ್ರಿಯ ಜ್ಞಾನ ಆಗ್ತದೆ. ಶರೀರ ಇಂದ್ರಿಯ ಜ್ಞಾನ ಜಾಗೃತದಲ್ಲಿ ಮಾತ್ರ. ಆ ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚದ ಹೊರಗೆ ತೋರುವಂತ ಪ್ರಪಂಚ ಏನು ಜಗತ್ತೇನದ, ಆ ಜಗತ್ತಿನೊಡನೆ ನಾವು ವ್ಯವಹರಿಸುವಾಗ ಅಂದ್ರೆ ಕರ್ಮಗಳನ್ನು ಮಾಡುವಾಗ ಉಂಟಾಗುವ ಅನುಭವವನ್ನ ನಾವು ಎಚ್ಚರ ಅಂತೀವಿ. ಅದಕ್ಕೆ ಜಾಗ್ರಾವಸ್ಥೆ ಅಂತ ಕರೆದ್ರು. ಈ ಜಾಗ್ರಾವಸ್ಥೆ ಹೇಳಿದ ಮೇಲೆ ಮತ್ತೆ ಮಹಾತ್ಮರು ಸರ್ವೋ ಅಪಿ ಬಾಹ್ಯ ಸಂಸಾರ ಪುರುಷಸ್ಯ ಯದಾಶ್ರಯ ವಿಧಿ ದೇಹಮಿದಂ ಸ್ಥೂಲಂ ಗೃಹವದ್ಗೃಹ ಮೇಧಿನ ಅಂತ ಈ 9ನೇ ಶ್ಲೋಕದ ಅಭಿಪ್ರಾಯ. ಗೃಹಸ್ಥನಿಗೆ ಗೃಹವದ್ಗೃಹ ಮೇಧಿನ ಅಂದ್ರೆ ಗೃಹಸ್ಥನಿಗೆ ಅವನ ಮನೆಯು ಹೇಗೆ ಹಾಗೆ ಮನುಷ್ಯನ ಹೊರಗಿನ ನಡವಳಿಕೆಗಳೆಲ್ಲವೂ ಅವನ ಸ್ಥೂಲ ಶರೀರವನ್ನೇ ಆಶ್ರಯಿಸಿಕೊಂಡಿದೆ. ಹೇಗೆ ಅಂದ್ರೆ ಒಬ್ಬ ಮನುಷ್ಯ ಒಬ್ಬ ಮಾನವ ತನ್ನ ಮನೆಯಿಂದ ಹೊರಗ ಹೋಗ್ತಾನ, ಹೋಗಿ ಪ್ರಪಂಚದಲ್ಲಿ ವ್ಯಾಪಾರ ಮಾಡ್ತಾನ, ತನ್ನ ಜೀವನ ಉಪಾಯವನ್ನ ಕಲ್ಪಿಸಿಕೊಳ್ತಾನ. ಆ ದಿನದ ಸಂಪಾದನೆ ಮುಗಿದ ನಂತರ ಮತ್ತೆ ಎಲ್ಲಿಗೆ ಬರ್ತಾನಮ್ಮ ಅಂದ್ರೆ ಮನೆಗೆ ಬಂದು ತಾನು ಅರ್ಜಿಸಿದ್ದನ್ನು ಅನುಭವಿಸುತ್ತಾನೆ. ತಾನು ಯಾವುದ್ರ ಜೊತೆ ವ್ಯವಹಾರ ಮಾಡಿ ಜೀವನವನ್ನ ಹೇಗೆ ನಡೆದುಕೊಳ್ಳಬೇಕು ಅಂತ ತಿಳ್ಕೊಂಡು ಅದರಂತೆ ನಡೆದು ಅದರ ಅನುಭವವನ್ನು ಮಾಡ್ತಾನ. ನಂತರ ವಿಶ್ರಾಂತಿ ಮಾಡ್ತಾನ. ಒಂದು ದಿನದ ಕಾರ್ಯ. ಮತ್ತೆ 2ನೇ ದಿನ ನಿತ್ಯ ಕೆಲಸದಲ್ಲಿ ತೊಡಗಿ ಮತ್ತೆ ಸಂಪಾದನೆಯ ಮಾಡುವ ಮಾರ್ಗವನ್ನ ಅನುಸರಿಸಿ ಪುನಃ ಮನೆಯಿಂದ ಮತ್ತೆ ಹೋಗ್ತಾನ. ಇವೆಲ್ಲ ನಿತ್ಯ ಎಲ್ಲರಿಗೂ ಅನುಭವ ಇದ್ದಿದ್ದೆ. ಅದೇ ರೀತಿ ಈ ಜೀವನಿಗೆ ಭೌತಿಕವಾದ ಶರೀರ ಒಂದು ಮನೆ ಇದ್ದಂಗ. ಯಾರಿಗಮ್ಮ? ಜೀವನಿಗೆ. ಆ ಭೌತಿಕವಾದ ಶರೀರದಲ್ಲೇ ಇದ್ದುಕೊಂಡು ಎಚ್ಚರದ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ತನ್ನ ಇಂದ್ರಿಯಗಳ ಮೂಲಕ ಹೊರಗೆ ಹೋಗ್ತಾನೆ. ಹೋಗಿ ಹೊರಗಿನ ಜಗತ್ತಿನ ವಸ್ತುಗಳ ಸಂಪರ್ಕವನ್ನ ಪಡೆದು ಏನು ಮಾಡ್ತಾನಂದ್ರೆ ಅಲ್ಲಿ ಮನೆಯಿಂದ ಗೃಹಸ್ಥ ಹೋಗಿ ವ್ಯಾಪಾರ ಮಾಡದಂಗ, ಯಾವ್ದು ಬೇಕು ಯಾವ್ದು ಬೇಡ ಅಂತ ವಿಚಾರ ಮಾಡದಂಗ ಜೀವಾತ್ಮನು ಸ್ಥೂಲ ದೇಹದಿಂದ ಹೊರಗೋಗಿ ಸುಖ ದುಃಖ ಸಹಿತವಾದ ಅನುಭವಗಳನ್ನು ಪಡೆಯುತ್ತಾನೆ. ಅಲ್ಲಿ ಎಲ್ಲಾ ವಸ್ತುಗಳ ಅನುಭವ ಆಗ್ತದಲ್ಲಮ್ಮ. ನಮಗೆ ಬೇಕಿದ್ದ ವಸ್ತುಗಳೇ ಮಾತ್ರ ಇರುವುದಿಲ್ಲ. ನಮಗೆ ಬೇಕಾದ ವಸ್ತುಗಳು, ಬೇಡವಾದ ವಸ್ತುಗಳು, ಹಿತವಾದ ವಸ್ತುಗಳು, ಅಹಿತವಾದ ವಸ್ತುಗಳು ಎಲ್ಲವೂ ಅನುಭವಕ್ಕೆ ಬರ್ತಾವ. ಅದರಂತೆ ಜೀವನಿಗೆ ಸುಖ ದುಃಖ ಸಹಿತವಾದ ಅನುಭವ ಆಗ್ತದೆ.
ಆದ್ದರಿಂದ ಸ್ಥೂಲ ಶರೀರ ಒಬ್ಬ ಮನುಷ್ಯನಿಗೆ ಇರಲಿಕ್ಕೆ ವಾಸಸ್ಥಾನಕ್ಕೆ ಯೋಗ್ಯವಾದ ಮನೆ ಇದ್ದಂತೆ ಜೀವಾತ್ಮನಿಗೆ ಯೋಗ್ಯವಾದದ್ದೇ ಈ ಸ್ಥೂಲವಾದ ಶರೀರ. ಈ ಸ್ಥೂಲ ವಸ್ತುಗಳು ಇರುವುದು ಎಲ್ಲಿ ಅಂದ್ರೆ ಬಾಹ್ಯ ಜಗತ್ತಿನಲ್ಲಿ. ಸ್ಥೂಲ ಅಂದ್ರೆ ಕಾಣುವಂತ ತೋರುವಂತ ವಸ್ತುಗಳು ಅವಿರುವ ಮಾರ್ಕೆಟ್ ಅಲ್ಲಿ ಅಂದ್ರೆ ಜಗತ್ತು ಅಂತ. ಕೆಲವು ವಸ್ತುಗಳು ಕೆಲವು ಮಾರ್ಕೆಟ್ ಅಲ್ಲಿ ಇರ್ತಾವಲ್ಲಮ್ಮ. ಆದ್ರೆ ಜೀವನಿಗೆ ಬೇಕಾದಂತ ವಸ್ತುಗಳು ಇರುವುದೆಲ್ಲಿ ಅಂದ್ರೆ ಬಾಹ್ಯ ಹೊರಗಿರುವಂತ ಒಂದು ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಅಥವಾ ಸಂಸಾರದಲ್ಲಿ. ಆದರೆ ಅವುಗಳಿಂದ ನಮಗೆ ಆಗುವ ಸುಖ ದುಃಖಗಳು ಹೊರಗಿರುವುದಿಲ್ಲ. ವಸ್ತುಗಳು ಹೊರಗಾವಿಲ್ಲಮ್ಮ. ಬೇಡವಾದ ವಸ್ತು ಇರ್ಲಿ, ಬೇಕಾದ ವಸ್ತುಗಳಿರ್ಲಿ, ಅವೆಲ್ಲ ಹೊರಗಿದ್ದಾವೆ, ಏನ್ ತೊಂದ್ರೆ ಇಲ್ಲ. ಆದರೆ ಸುಖ ದುಃಖ ಆಗುವುದು ಹೊರಗಲ್ಲ, ಒಳಗ ಮನಸ್ಸಿನಾಗ ಆಗ್ತದ ನೋಡ್ರಿ. ಇವೇ ಆಂತರಿಕ ಅಂದ್ರು. ಆಂತರಿಕ ಅಂತರ ಅಂದ್ರೆ ಒಳಗೆ ಸುಖ ದುಃಖಗಳು, ಹೊರಗಡೆ ವಸ್ತುಗಳು. ಇದು ಬಹಳ ವಿಚಿತ್ರವಾದ ಭಾವ ಅಂತ. ಬೇಡವಾದ ವಸ್ತುಗಳು ನಮಗ್ ಹೊರಗಾವಿಲ್ಲಮ್ಮ. ನಮಗೆ ಯಾಕೆ ಹೊರಗ್ ದುಃಖ ಆಗ್ತದ? ಇದು ವಿಚಿತ್ರ ಅಂತ. ನಮ್ಮೊಳಗೆ ಉಂಟಾಗುವ ಸಂವೇದನೆ ಮತ್ತು ಅಂತಃಕರಣವಾದ ನಮ್ಮ ಮನಸ್ಸು ಹೊರಗೆ ಹೋಗ್ತದಲ್ಲ. ಹೊರಗೆ ಹೋಗಿ ಹೊರಗಿರುವ ವಸ್ತುಗಳ ಆಕರ್ಷಣೆ ಉಂಟಾಗ್ತದ. ಆಕರ್ಷಣೆ ಉಂಟಾದಾಗ ಅದು ಇದು ಹಿತ ಇದು ಅಹಿತ ಅಂತ ಅನುಭವಗಳನ್ನ ಈ ಮನಸ್ಸು ತನ್ನಲ್ಲಿ ತುಂಬಿಕೊಂಡು ನಮ್ಮ ಒಳಗೆ ಬಂದು ಸೇರ್ತಾವ. ಮಾರ್ಕೆಟ್ ಹೋಗಿ ಹೊರಗಿನ ಸಾಮಾನು ತಂದು ಒಳಗಾಗ್ತಲ್ಲ ಮನ್ಯಾಗ, ಅವಂತ ಮನಸ್ಸು ಕೂಡ ಏನ್ ಮಾಡ್ತದ, ಹೊರಕ್ ಹೋಗ್ತದ. ಅಲ್ಲಿ ಬೇಡವಾದ ಅಂದ್ರೆ ಹಿತವಾದ ಅಂದ್ರೆ ತನಗೆ ಸುಖವಾದ, ಅಹಿತ ಅಂದ್ರೆ ದುಃಖಕರವಾದ ಬರೀ ಅನುಭವ ಅಂತೀವಿ. ವಸ್ತುಗಳಿಲ್ಲ ಒಳಗ. ಆ ವಸ್ತುಗಳ ಅನುಭವವನ್ನ ಹೊತ್ತುಕೊಂಡು ನಮ್ಮ ಒಳಗ ಬಂದು ಸೇರ್ತಾವ. ಆಗ ನಮ್ಗೆ ಏನಾಗ್ತದಂದ್ರೆ ಸುಖ ದುಃಖಗಳ ಅನುಭವ ಆಗ್ತದ ನೋಡ್ರಿ. ಯಾಕಂದ್ರೆ ಮನಸ್ಸು ಹೊರಗಿದ್ದಿದ್ರೆ ಒಳಗ ತಗೊಂಡ್ಬಂದದಮ್ಮ. ಈಗ ಸಾಮಾನ್ಯವಾಗಿ ಇಲಿ ಅಥವಾ ಇನ್ನೊಂದು ಪ್ರಾಣಿಗಳು ಹೊರಗಿರ್ತಾವು. ಹೊರಗಡೆ ಇದ್ದಾಗ ಅವುಗಳಿಂದ ನಮಗ್ ತೊಂದ್ರೆ ಇಲ್ಲ. ಹೊರಗಡೆ ಎಷ್ಟೋ ಪ್ರಾಣಿಗಳು ನಿತ್ಯ ಸತ್ತು ಹೋಗ್ತಾವ. ಅವು ಇರುವಾಗ ಹಿತ, ಸತ್ತಾಗ ಅಹಿತ ಅಂತ. ಒಂದ್ ಇಲಿ ಇದ್ರು ಕೂಡ ಏನ್ ತಿಂದ್ರೆ 4 ಕಾಳು ತಿಂತದ. ಒಂದು ಬೆಕ್ಕು ಇದ್ರೆ ಅದ್ರ ನಮ್ಗೆ ಹಿತ ಅನಿಸ್ತದ. ಒಂದು ನಾಯಿ ಇದ್ರೆ ಹಿತ ಅನಿಸ್ತದ. ಹಿತ ಅಂದ್ರೆ ಸುಖ ಅನಿಸ್ತದ ನಮ್ಗೆ. ಅವೇ ಏನಾದ್ರು ಹೊರಗಡೆ ಪ್ರಾಣವನ್ನು ಬಿಟ್ಟು ಅದ್ ಯಾವ್ದೋ ಒಂದು ಬೆಕ್ಕು ಒಂದು ಇಲಿಯನ್ನ ತಂದು, ಸತ್ತ ಇಲಿಯನ್ನ ತಂದು ಮನೆಗೆ ಹಾಕ್ತು. ಮನೆಯೊಳಗ ವಾಸನೆ ಬಂತಿಲ್ಲಮ್ಮ. ಹೊರಗಿದ್ದಾಗ ವಾಸನೆ ಬರ್ಲಿಲ್ಲ, ಮನೆ ಒಳಗ್ ಬಂದಾಗ ವಾಸನೆ ಬರ್ತಾವ. ಆ ವಾಸನೆ ದುರ್ವಾಸನೆ ಇತ್ತು ಅಂದ್ರೆ ನಮ್ಗೆ ಕಷ್ಟ ಆಗ್ತದ. ಸುವಾಸನೆ ಇತ್ತು ಅಂದ್ರೆ ಅದಕ್ಕ ಹಿತ ಆಗ್ತದ. ಇವೆಲ್ಲ ಮನಸ್ಸಿನ ವೇದನೆ. ಅಂದ್ರೆ ಇಲಿ ಸತ್ತದ್ದು, ಬೆಕ್ಕು ಸತ್ತದ್ದು ನಮ್ಮ ಒಳಗಿಲ್ಲ.
ಆ ಒಳಗ್ ಸತ್ತವಮ್ಮ ನಮ್ಮ ಒಳಗ ಹೃದಯದಾಗ ಇಲ್ಲ. ಬಾಹೆಯಿಂದ ಹೊರಗೆ ಯಾವ ಹೊರಗಿದ್ರು ಕೂಡ ಅದರ ವಾಸನೆ ನಮ್ಮ ಒಳಗ್ ಬರ್ತದ ಮೇಡಮ್. ಒಂದು ಹೂವು ಅದಂತ ಇಟ್ಟಿದಾರಿ, ಒಂದು ಹೂವಿನ ವಾಸನೆ ಬರ್ತದ. ಹೂವಿನ ನಮ್ಮ ಒಳಗ ಅದೇನು ಇಲ್ಲ, ಅದು ಹೊರಗೇನೆ ಅಲ್ಲ. ಆದ್ರೆ ಅದರ ಸುವಾಸನೆ ಅಂತಕ್ಕಂಥದ್ದು ನಮ್ಮೊಳಗ ತಂದ್ ಹಾಕ್ತದ. ಯಾವುದು ಅಂದ್ರೆ ನಾಸಿಕ. ಮೂಗನ್ನುವಂತ ಇಂದ್ರಿಯವನ್ನ ಸಾಧನೆ ಮಾಡಿಕೊಂಡು ಈ ಸ್ಥೂಲವಾದ ಮನೆಯನ್ನೇ ಬಿಟ್ಟು ಮನಸ್ಸು ಹೂವಿನ ಕಡೆ ಹೋಗಿ ಆ ಹೂವಿನ ಹಿತವಾದ ವಾಸನೆಯನ್ನ ತಂದು ಒಳಗಿಟ್ಕಂತ. ಅದು ಹೂವಂದಾಗ ಬಹಳ ಸುಖ ಅನಿಸ್ತದ. ಇಲಿಯ ವಾಸನೆ ಬಂತು ಅಂದ್ರೆ ದುಃಖ ಕೊಡ್ತದ. ಈ ಪ್ರಕಾರ ಸಂಗ್ರಹವನ್ನ ಮಾಡ್ಕೊಂತ ಹೋಗ್ತದ. ಹೀಗೆ ಅನಂತ ನಮಗೆ ಸುಖ ದುಃಖಗಳ ಅನುಭವ ಆಗ್ತದ. ಸಂತೋಷವನ್ನು ನೆಮ್ಮದಿಯನ್ನ ಉಂಟು ಮಾಡುವ ಅನುಭವವಾದರೆ ಮತ್ತು ಕೆಲವು ಸಲ ದುಃಖವನ್ನ ಮಾಡಲು ದೂರ ಪ್ರಯತ್ನ ಮಾಡ್ತದೆ. ಸುಖ ಇರ್ಲಿ, ಕೆಟ್ಟದ್ದು ಹೋಗ್ಲಿ ಅಂತ. ಇದರ ದ್ವಂದ್ವ ನೀತಿ ನಮ್ಮ ತಾನೇ ತಂದ್ ಹಾಕೊಂಡದ ಮನುಷ್ಯನಾಗ. ಹೊರಗೋಗಿ ತಾನೇ ತಂದದ. ಮತ್ತೆ ಬೇಕಾದದ್ದು ಇರ್ಲಿ, ಅನುಕೂಲವಾದದ್ದು ಇರಲಿ, ಅನಾನುಕೂಲವಾದದ್ದು ಹೋಗ್ಲಿ ಅಂತ ಬಯಕೆಯನ್ನಿಟ್ಟುಕೊಂಡು ಸದಾ ಕಾಲ ಈ ದುಃಖವನ್ನ ದೂರ ಮಾಡಲು ಯತ್ನಿಸುತ್ತೇವೆ. ಇದೇ ಕೆಲಸ ನೋಡಮ್ಮ. ನಮ್ಗೇನು ಯತ್ನಾದ ನಮಗೆ ಪ್ರಯತ್ನ ಅಂದ್ರೆ ಯಾವಾಗಲೂ ದುಃಖವನ್ನ ದೂರ ಮಾಡಬೇಕನ್ನುವ ಕಲ್ಪನೆ ನಮ್ಗ. ಎಂಥ ಬಡವನೇ ಇರ್ಲಿ, ಶ್ರೀಮಂತನೇ ಇರ್ಲಿ, ಯೋಗಿ ಇರ್ಲಿ, ಭೋಗಿ ಇರ್ಲಿ, ತ್ಯಾಗಿ ಇರ್ಲಿ, ಅವರೆಲ್ಲರ ಮೂಲ ಉದ್ದೇಶ ದುಃಖವನ್ನ ನಿವೃತ್ತಿ ಮಾಡುವ ಪ್ರಯತ್ನ. ಈ ರೀತಿ ಸ್ಥೂಲವಾದ ಶರೀರ ಹೊರ ಜಗತ್ತಿನ ಅನುಭವಗಳ ಸಂಪಾದನೆಗೆ ಮತ್ತು ಶೇಖರಣೆ ಮಾಡಕ್ಕೆ ಒಂದು ಉಪಾಧಿ ಅಂತ ಅರ್ಥ. ನಾ ಮೊದಲು ಹೇಳಿದ ಹಾಗೆ ವಸ್ತುಗಳನ್ನ ಇಡಲಿಕ್ಕೆ ಒಂದು ಉಪಾಧಿ. ಈಗ ಅಡಿಗೆ ಮನೆಯಲ್ಲಿ ಇಡಲಿಕ್ಕೆ ಕೆಲವು ಮಾಡಿರ್ತೀವಿ ನಾವು, ಇಲ್ಲೇ ಇಡಬೇಕಂತ. ಆ ಪ್ರಕಾರ ಜೀವಾತ್ಮನು ನೆಲೆಸುವುದಕ್ಕೆ ಆಶ್ರಯವೂ ಹೌದು, ಗೃಹಸ್ಥನಿಗೆ ಮನೆ ವಾಸಕ್ಕೂ ಹೌದು, ವಸ್ತುಗಳ ಶೇಖರಣೆ ಮಾಡಕ್ಕೂ ಹೌದು. ಬೇರೆ ವಾಸ ಮಾಡಕ್ ಮನೆ ಕಟ್ತಾರೆ ನಮ್ಮ ಇಲ್ಲ. ಆ ಮನುಷ್ಯನಿಗೆ ತನಗೆ ಬೇಕಾದ ವಸ್ತುಗಳ ಸಂಗ್ರಹಣೆ ಮತ್ತು ತನ್ನ ಆಶ್ರಯ ಎರಡಕ್ಕಾಗಿಯೇ ಆ ಮನೆಯನ್ನು ಕಟ್ಟೋದು. ಅದೇ ರೀತಿ ಜೀವಾತ್ಮನಿಗೆ ಈ ಸ್ಥೂಲವಾದ ದೇಹ ಆ ದೇಹದಲ್ಲಿ ಇರಲಿಕ್ಕೆ ಒಂದು ಆಶ್ರಯ ಮತ್ತು ವಸ್ತು ಸಂಗ್ರಹಣೆಗೆ ಒಂದು ಉಪಕರಣ. ಈ ಎರಡೂ ಕೂಡಿ ಮನೆ ಇದ್ದಂಗೆ ಎರಡೂ ಕೂಡಿ ಈ ದೇಹ. ಹೀಗೆ ಶೇಖರಣೆಗೂ ಮತ್ತು ಆಶ್ರಯಗೂ ಹೌದು ಅಂತ ಹೇಳಿದ್ರು. ಮತ್ತೆ ಈ 91